ಇದರಲ್ಲಿ ಸೇರದೇ ಇದ್ದಿದ್ದರೆ ಶಾಶ್ವತವಾದಂಥ ಒಂದು ಪರಿಶಿಷ್ಟ ಜಾತಿ ಒಂದು ಆಯೋಗ ಇದೆ. ಅದರ ಮುಂದೆ ತಮ್ಮ ಅಹವಾಲವನ್ನು ತಮ್ಮ ಜನಾಂಗ ಅಸ್ಪೃಶ್ಯತೆಯ ಕೆಳಗಡೆ ಇದೆ ಅನ್ನುವಂಥದ್ದನ್ನು ಸಾಕ್ಷಿ ಆಧಾರಗಳ ಮೂಲಕ ಏನು ಅವರು ಕುಲಶಾಸ್ತ್ರ ಅಧ್ಯಯನದ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಮಿತಿ ವರದಿ ಪ್ರಕಾರ ಅನೇಕ ಶಿಫಾರಸುಗಳನ್ನು ಮಾಡಿದಂಥ ಅನೇಕ ಸಣ್ಣ ಪುಟ್ಟ ಸಮುದಾಯಗಳು, ಯಾಕಂದ್ರೆ ಏನಾಗಿದೆ ಅಧ್ಯಕ್ಷರೇ, ಇವತ್ತು ಸಣ್ಣ ಭಾಳ ಮೈಕ್ರೋ ಏನು ಕಮ್ಯುನಿಟಿಗಳು ಅದಾವಲ್ಲ, ಓಕೆ, ಅವರಿಗೆ ನೇತೃತ್ವ ಇರುವುದಿಲ್ಲ, ಅವರಿಗೆ ಧ್ವನಿ ಇರುವುದಿಲ್ಲ, ಅವರು ದೊಡ್ಡದಾದಂಥ ಹೋರಾಟ ಮಾಡುವಂಥ ಶಕ್ತಿ ಇರುವುದಿಲ್ಲ. ಆದರೆ ಅವರಿಗೂ ಸಹ ಎಲ್ಲಿಯೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತೇನು ಒಳ ಮೀಸಲಾತಿಯಿಂದ ಭಾಳ ವರ್ಷಗಳ ಒಂದು ಸಂಘರ್ಷಕ್ಕೆ ಒಂದು ಈಗಾಗಲೇ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರು ಇದ್ದಾಗ ಈ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡುವಂಥ ಒಂದು ಸಾಹಸವನ್ನು ಮಾಡಿದ್ದಕ್ಕೆ ಅದರ ಅಪಪ್ರಚಾರದಿಂದ ಇವತ್ತು BJPಗೆ ಒಂದು ಹಿನ್ನಡೆ ಆಯಿತು. ಇದಂತರೂ ಸತ್ಯ. ಆದರೆ ಅಧ್ಯಕ್ಷರೇ, ಅನೇಕ ಸಮುದಾಯಗಳು ಇವತ್ತು ತಮ್ಮ ತಮ್ಮ ಸಣ್ಣ ಸಮುದಾಯಗಳನ್ನು ಸಹ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅನ್ನೋಂಥ ಇವತ್ತು ಆಗ್ರಹವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೆ, ಆಯೋಗಗಳಿಗೆ ಸಾಕಷ್ಟು ಮನವಿ ಮಾಡ್ಕೊಂಡಿವಿ. ಇವತ್ತು ಕಲಾಲ ಸಮಾಜ ಅಂತ ಹೇಳಿದೆ ರಾಜ್ಯದಲ್ಲಿ, ಇವರ ಕಸುಬು ಇವತ್ತು ಮಾಂಸವನ್ನು ಮಾರಾಟ ಮಾಡುವಂಥ ಕಸುಬು. ಅವರ ಒಂದು ಕಸುಬನ್ನು ಸಹ ಇವತ್ತು 12 ರಾಜ್ಯಗಳಲ್ಲಿ, ಉತ್ತರ ಭಾರತ 12 ರಾಜ್ಯಗಳಲ್ಲಿ ಬಾಟಿಕ್ ಜಾತಿ ಅಂತೇಳಿ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ. 1992ರಲ್ಲಿ DK ನಾಯ್ಕರ ಅಧ್ಯಕ್ಷತೆ ಜಾತಿ ಪರಿಶೀಲನಾ ಸಮಿತಿ, ಕುವೆಂಪು ವಿಶ್ವವಿದ್ಯಾಲಯ ಕುಲಶಾಸ್ತ್ರ ಅಧ್ಯಯನ, ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಮಿತಿ ಪರಿಶಿಷ್ಟ ಜಾತಿಗೆ ಸೇರಿಸಲು ವರದಿ ನೀಡಿದೆ. ಅದೇ ರೀತಿ ಮಡಿವಾಳ ಅಗಸ ಸಮಾಜ, ಇದು ಸಹ ಒಂದು ಅಸ್ಪೃಶ್ಯತೆಯ ಒಂದು ನೆರಳಲ್ಲಿ ಇರುವಂಥ ಒಂದು ಸಮುದಾಯವಾಗಿ ಇವತ್ತು ಕೇಂದ್ರದ ಭಾರತದ 11 ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಸಹ ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ. ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಇದರ ಒಂದು ಅನುಕೂಲತೆಯನ್ನು ಮಾಡಿಕೊಂಡಂಥ ಒಂದು ಸಮುದಾಯ. ಅದೇ ರೀತಿ ಸನ್ಮಾನ್ಯ ಅಧ್ಯಕ್ಷ, ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಹಂದಿಗೊಲ್ಲ, ಹಂದಿ ಜೋಗಿ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸುವ ಕುರಿತು ಇದು ಒಂದು ದೊಡ್ಡ ಹೋರಾಟ. ಇವತ್ತು ಅದು ಸಹ ಗೊಲ್ಲ ಸಮುದಾಯ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾರೆ ಅಧ್ಯಕ್ಷರೇ. ಇವತ್ತು ಹಂದಿಗಳನ್ನು ಸಾಕಾಣಿಕೆ ಮಾಡಿ ಹಂದಿಗಳನ್ನು ಇವತ್ತು ಅದರ ಮೇಲೆ ಜೀವನ ಮಾಡುವಂಥ ಅತ್ಯಂತ ಅಸ್ಪೃಶ್ಯತೆಯ ಒಂದು ವ್ಯವಸ್ಥೆಯಲ್ಲಿರುವಂಥ ಸಮುದಾಯವು ಸಹ ಇವತ್ತು ಅವ್ರದ್ದು ಸಹ ಅಧ್ಯಯನ ಆಗಿದೆ, ಅವರಿಗೂ ಸಹ ನ್ಯಾಯ ಸಿಗಬೇಕಾಗಿದೆ. ಅದೇ ರೀತಿ ಬೋಯಿ ಜನಾಂಗದವ್ರು ಇರ್ಬೋದು ಅಧ್ಯಕ್ಷರೇ, ಅದರಲ್ಲಿಯೂ ಸಹ ವರ್ಗೀಕರಣ ಆಗಿದೆ. ಇವತ್ತು ಬರುವಂಥದ್ದು ಭಾಳ ಮಹತ್ವವಾದಂಥದ್ದು ಬಂಜಾರ, ಬೋಯಿ ಮತ್ತು ಕೊರಚ ಈ ಮೀಸಲಾತಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ 17-7 ಅಂತೇಳಿ, ಅದನ್ನು 25 ಮಾಡಿ, ಇನ್ನೊಂದು % ಹೆಚ್ಚು ಮಾಡಿ, ಏನು ಅವರಿಗೆ ಬಂಜಾರ ಸಮಾಜಕ್ಕೆ, ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕ ಮಾಡಿ ಕೊಡಬೇಕು ಅನ್ನೋಂಥ ಬೇಡಿಕೆ ಇವತ್ತು ನಿನ್ನೆ ದೊಡ್ಡ ಹೋರಾಟವನ್ನು ನಾವೆಲ್ಲ ಕೋಲಂಬು ಅನ್ನೋಂಥ ಸಂಘಟನೆ ಬಂಜಾರ ಸಮುದಾಯದವರು ನಿನ್ನೆ ನಾವೆಲ್ಲ ಹೋಗಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಅದೇ ರೀತಿ ಭಾಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅನ್ನೋಂಥ ಒಂದು ಹೋರಾಟ ಸಹ ಇವತ್ತು ನಡೀತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಣಯ ತಗೋತಾರೋ ನೋಡಬೇಕು. ಆದರೆ ಭಾಳ ಒಂದು ರೀತಿ ದುಃಖ ಪಡುವಂಥ ಮುಖ್ಯಮಂತ್ರಿಗಳ ಹೇಳಿಕೆ ಇವತ್ತು ಹೇಳಿದ್ರು, 10% ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿಯವರು ಕೊಟ್ಟಂಥದ್ದನ್ನು ಇದು ಅಸಂವಿಧಾನಿಕ ಅನ್ನುವಂಥ ಮಾತನ್ನು ಹೇಳಿದ್ರು. ಸುಪ್ರೀಂ ಕೋರ್ಟ್ ಸಹ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಂಥ ಆರ್ಥಿಕ ಹಿಂದುಳಿದ ಸಮುದಾಯಗಳಿಗೂ, ಹಾಗಾದರೆ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು ಅವ್ರು ಭಾರತೀಯರು ಅಲ್ವಾ? ಅವ್ರಿಗೇನು ಈ ದೇಶದ ಮೇಲೆ ಹಕ್ಕಿಲ್ವಾ?
ಯಾವ ಬಡವರು ಎಲ್ಲ ಜನಾಂಗದಲ್ಲಿ ಬಡವರು ಇದ್ದಾರೆ. ಲಿಂಗಾಯತರಲ್ಲಿ ಬಡವರು ಇದ್ದಾರೆ, ಒಕ್ಕಲಿಗರಲ್ಲಿ ಬಡವರು ಇದ್ದಾರೆ, ಬ್ರಾಹ್ಮಣರಲ್ಲಿ ಬಡವರು ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಏನೂ ಕೊಡೇಬಾರ್ದಾ? ನೀವು 75% ಮಾಡ್ಕೊರಿ, ಏನು ಮಾಡ್ಕೊರಿ ಅದು ಗೊತ್ತಿಲ್ಲ. ಆದರೆ ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ, ಬ್ರಾಹ್ಮಣರಲ್ಲಿ, ಮರಾಠರಲ್ಲಿ, ಕ್ಷತ್ರಿಯರಲ್ಲಿ ಈ ಸಮುದಾಯಗಳು ಸಹ ಆರ್ಥಿಕ ಬಡತನದಿಂದ ಇವತ್ತು ಸ್ಲಮ್ದಲ್ಲಿ ನೀವು ನೋಡಿ ಅಧ್ಯಕ್ಷರ ಸ್ಲಮ್ಲ ಹೋದರೆ ಈ ಜನರು ಸಹ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಾರಾಸಗಟ್ಟಾಗಿ ಏನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾವುದೇ ಜನಾಂಗದ ಬಗ್ಗೆ ಅಸಂವಿಧಾನಿಕ ಯಾವುದು ಅಸಂವಿಧಾನಿಕಿದು ಅಂಥವ್ರಿಗೆ ಮೀಸಲಾತಿ ಕೊಡ್ತಾರೆ. ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು 10% ಕೊಟ್ಟರೆ ಏನೋ ಒಂದು ಅಸಂವಿಧಾನ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಅದರ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡೋದನ್ನು ನಾನು ಖಂಡಿಸ್ತೇನೆ. ಅದೇ ರೀತಿ ಇವತ್ತು ಅನೇಕ ಸಮುದಾಯಗಳಿಗೆ 2 ಮತ್ತು C ಪಂಚಮಸಾಲಿ ಸಮುದಾಯ, ಮರಾಠ, ಜೈನ, ಒಕ್ಕಲಿಗ ಈ ಎಲ್ಲ ಸಮುದಾಯಕ್ಕೆ ವಿರುದ್ಧ ಅಸಂವಿಧಾನಕ್ಕೆ ಹೇಳುವಂಥವ್ರು ಯಾವ್ದು ಅಸಂವಿಧಾನಿಕವಾದಂತ ಧರ್ಮಾಧಾರಿತ ಒಂದು ಮೀಸಲಾತಿಯನ್ನು ಕೊಟ್ಟಾರೆ ಸರಿಯಲ್ಲ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೇನೆ, ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಮತ್ತು ನಮ್ಮ ಎಸ್ ಸಿ ಮಹದೇವಪ್ಪನವರು ಯಾವ್ಯಾವ ಕುಲಶಾಸ್ತ್ರ ಅಧ್ಯಯನ ಪರಿಶೀಲಿಸಿ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊತೀನಿ. ಸಭಾಧ್ಯಕ್ಷರೇ, ಅಧ್ಯಕ್ಷ ಈ ಕಡೆನೂ ಸ್ವಲ್ಪ ಕೊಡಿ. ಬಿಜೆಪಿ ಸರ್ಕಾರ ನೀವು 2028 ಅಕ್ಟೋಬರ್ನಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಬಿಜೆಪಿ ಸರ್ಕಾರ ಅಕ್ಟೋಬರ್ 22ನೇ ಇಸ್ವಿ ಒಳಗ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಪರಿಸ್ಥಿತಿ ಜಾತಿಯವರಿಗೆ 15 ಇದ್ದದ್ದು 17 ಮಾಡಿದ್ರು, ಪರಿಸ್ಥಿತಿ ಪಂಗಡದವರಿಗೆ 3 ಇದ್ದದ್ದು 7 ಮಾಡಿದ್ರು. ಅದನ್ನ 7 ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸಿಕೊಟ್ರು. ಪ್ಲೀಸ್ ಒಂದು ನಿಮಿಷ ಕೂತ್ಕೊಳ್ಳಿ. ಅವರು ಹೇಳಿದ್ರಲ್ಲ, ಮಂಜುನಾಥ್ ಖಂಡಿಸ್ತೀನಿ ಅವರ ಹೇಳಿಕೆನ ಅಂತ ಹೇಳಿದ್ರಲ್ಲ. ಸುಪ್ರೀಂ ಕೋರ್ಟ್ ಕೇಂದ್ರ 10% ಒಕ್ಕಲಿಗರು ದೇಶದ ನಾಗರಿಕರಲ್ವಾ? ನಾವೇ ಯಾಕೆ ನಮ್ಮ ಹಕ್ಕನ್ನು ಮೀಸಲಾತಿಗೆ ನಾವು ವಿರೋಧ ಇಲ್ಲ. ಮುಖ್ಯಮಂತ್ರಿಗಳು ನೀವು ನಿಮ್ಮ ಜನಾಂಗನ ಯಾಕೆ ಸೇರ್ತಾ ಇಲ್ಲ? ನೀವೇ ಅದರ ಬಗ್ಗೆ ಮಾತಾಡುವುದಿಲ್ಲ ಇವತ್ತು. ನೋಡಿ ಬಸಂತ ಬರೇ, ನಿಮಗೆ ಬುದ್ಧಿ ಜಾಸ್ತಿ ಗೊತ್ತಿದೆ, ಇಲ್ಲಿ ತೋರಿಸ್ಬೇಕಂತ ಇಲ್ಲ, ಗೊತ್ತಾಯ್ತಾ? ಅವರಲ್ಲಿ ಮಾತಾಡಿ ನೀವೇನು ಅವ್ರಿಗೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಎದ್ದು ಇಲ್ಲಿ ನಿಂತಿದ್ದಾರೆ, ಫಸ್ಟ್ ಅದು ಕಲೀರಿ. ಮುಖ್ಯಮಂತ್ರಿ ಎದ್ದು ನಿಂತಾಗ ಯಾರು ಹೇಳ್ಬಾರ್ದು ಅಂತ ಹೇಳಿ ಅವ್ರು ಹೇಳ್ತಾರೆ, ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅದನ್ನ ಹೇಳ್ತಾರೆ ಅವ್ರಿಗೆ. ನೀವು ಸರಿ ಇದ್ರಲ್ಲ, ಅವರನ್ನು ಸರಿ ಮಾಡುದು ಎತ್ತಲ್ಲ ಅವ್ರೆ. ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ, ಮುಖ್ಯ ಅದಕ್ಕೆ ಕ್ಲಾರಿಫೈ ಯಾಕೆ ಎದ್ದು ಮಾತಾಡಿದ್ರಿ ಮಧ್ಯದಲ್ಲಿ? ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಅವರಿಗೆ ಇವರು ಹಿರಿಯ ಶಾಸಕರು, ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು. ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಆರ್ಟಿಕಲ್ ತಾಳ್ರಿ ಕೂತ್ಕೊಳ್ರಿ, ಗೊತ್ತಿದೆ ಅದು. ಆರ್ಟಿಕಲ್ 16 ಓದ್ರಿ, ಸ್ವಲ್ಪ ಆರ್ಟಿಕಲ್ 15, 16 ಓದ್ರಿ. ಮುಖ್ಯಮಂತ್ರಿಗಳೇ, ಮತ್ತೆ ಸುಪ್ರೀಂ ಕೋರ್ಟ್ ಹೆಂಗ ಮಾತಾಡಿ ಮುಗಿಸ್ಲಿ? ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಡೆಯೋದು ಭಾರತದ ಸಂವಿಧಾನದ ಮೇಲೆ. ನೀವು ಸುಮ್ಮನೆ ಕೂತ್ಕೊಳ್ಳೋ, ಮಾತಾಡಿ ಮುಗಿಸ್ಲಿ. ನೀವು ಒಬ್ರಿಗೇನೆ ಮಾತಾಡೋದು ಬರೋದು? ಪ್ಲೀಸ್ ಮಾತಾಡೋದು ಬರಲ್ವಾ? ಅಲ್ಲ, ಸಿಎಂ ಅವರು ಸಬ್ ಕ್ಲಾಸ್ 4 ಓದಿದ್ರೆ ಸಾಕು. ಆರ್ಟಿಕಲ್ 15 ಅಧ್ಯಕ್ಷರೇ, ರೆಡ್ಡಿ ಅವರೇ, ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ದು ಆರ್ಟಿಕಲ್ 15, 16 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸೇ ಬಹಳ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ. ಆರ್ಟಿಕಲ್ 16, 15 ನಲ್ಲಿ ಬಹಳ ಸ್ಪಷ್ಟವಾಗಿದೆ.
ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ. ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್